ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನೋಡಿ ಇಷ್ಟು ಐಟಮ್ ತೊಗೊಂಬಂದಿದ್ದೀನಿ. ಗ್ಲೋಸರಿಗೆ ಡಿಮಾರ್ಟಿಗೆ ಹೋಗಿದ್ದೆ, ಸೊ ತೊಗೊಂಬಂದಿದ್ದೀನಿ. ನೋಡೋಣ ಬನ್ನಿ ಎಷ್ಟೆಲ್ಲ ಐಟಮ್ ತೊಗೊಂಬಂದಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ. ಇದು ಬಾಕ್ಸ್ 3 ಬಾಕ್ಸ್ ತೊಗೊಂಬಂದಿದ್ದೀನಿ. ಸೊ ಈ ಬಾಕ್ಸು ಬಂದು 39 ರುಪೀಸ್. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಸೊ ಮತ್ತು ಇದು ಮೇಕಪ್ ಬ್ರಷ್ ಎಲ್ಲ ಇಡಲಿಕ್ಕೆ ತೊಗೊಂಡು ಬಂದಿದ್ದೀನಿ. ಸೊ ಒಂದು ಶುಗರ್ ಹಾಕ್ಲಿಕ್ಕೆ ಒಂದು 139 ರುಪೀಸ್ ಗ್ಲಾಸ್ದು ಜಾರ್ ತೊಗೊಂಡಿದ್ದೀನಿ. ಮ್ಯಾಟ್, ಸೊ ಡೋರ್ ಮುಂದೆ ಮ್ಯಾಟ್ ಇರಲಿಲ್ಲ, ಸೊ ಒಂದು ಮ್ಯಾಟ್ ತೊಗೊಂಡಿದ್ದೀನಿ. ಸ್ಪ್ರೈಟ್ ತೊಗೊಂಡು ಬಂದೆ ಒಂದು. ಸೊ ಡೆಟಾಯಿಲ್, ಇದು ಫೇಸ್ ವಾಶ್ ಹೊಸದಾಗಿದೆ. ಇದು ಯಾವುದೋ ಅರೋಮ್ಯಾಕ್ಸ್ ಅಂತೆ. ಸೊ ಇದು ನೀಮ್ ಫೇಸ್ ವಾಶ್ 2 ತೊಗೊಂಬಂದಿದ್ದೀನಿ. ಇದು 160 ರುಪೀಸ್, ಬಟ್ ಇದು ಅರೋಮ್ಯಾಕ್ಸ್ದು ಬೈ ಗೆಟ್ 1 ಫ್ರೀ. ಅದು 160 ರುಪೀಸು, 2 ಸೇರಿ. ಬಂದು ಹ್ಯಾಂಡ್ ವಾಶ್. ಸೊ ಹ್ಯಾಂಡ್ ವಾಶು ಅಷ್ಟೇ, ಬೈ ಗೆಟ್ 1 ಫ್ರೀ. ಸೊ 4 ಲೀಟ್ರು ಎಣ್ಣೆ, 4 ಲೀಟ್ರ್ ಎಣ್ಣೆ. ಸೊ ಒಂದು ದೀಪದ ಎಣ್ಣೆ, ಕಂಫರ್ಟ್ ಒಂದು, ಪ್ಯಾಡ್ ಸ್ಟೇ ಫ್ರೀ ಸೆಕ್ಯೂರ್ 2 ಪ್ಯಾಕೆಟು, 150. ಸೊ ಬ್ರಷು, ಇದು ಬಂದು ಕೋಲ್ಗೇಟ್ ಜಿಗ್ಜಾಗ್ 135 ರುಪೀಸು, 180 ಇದೆ. ಸೊ 6 ಇದೆ, ಅದರಲ್ಲಿ 6 ಬ್ರಷ್ ಇದೆ. ಮತ್ತು ಸರ್ಫ್ ಎಕ್ಸೆಲ್ಲು, ಇದರಲ್ಲಿ 4 ಇದೆ. ಮತ್ತು ಇದರಲ್ಲೂ ಅಷ್ಟೇ, ಇದರಲ್ಲೂ 4 ಇದೆ. ವಿಮ್ಮು ಪಾತ್ರೆ ತೊಳೆಯೋಕ್ಕೆ. ಸೊ ಲಿಕ್ವಿಡ್ ಇತ್ತು, ಹಾಗಾಗಿ ಸ್ವಲ್ಪ ತೊಗೊಂಡು ಬರಲಿಲ್ಲ ಜಾಸ್ತಿ. ವೀಲ್ ಪೌಡರು 1 kg. ಇದು ಏನಕ್ಕೆ ಅಂದರೆ ಫ್ರೆಂಡ್ಸ್, ಪಾರ್ಕಿಂಗ್ ತೊಳಿಲಿಕ್ಕೆ ತೊಗೊಂಡಿದ್ದೀನಿ. ಸೊ ಸ್ಕ್ರಬ್ಬರು 35 ರುಪೀಸು. ಮತ್ತು ಇದು ಫ್ಲೋರ್ ಕ್ಲೀನರು, ಎಷ್ಟು ಲೀಟ್ರ್ ಇದೆ ಇದು? 1 ಲೀಟರ್. ಇದು ಬಾತ್ರೂಮ್ ಕ್ಲೀನರ್, ಇದು 1 ಲೀಟರ್. ಸೊ ಸರ್ಫ್ ಎಕ್ಸೆಲ್ 1 kg ಪೌಡರು. ಸೊ ಬಾತ್ರೂಮ್ ಫ್ರೆಶರ್, ಫ್ಲಾಶ್, 2 ಪೆನ್ನು, ಬ್ಲ್ಯಾಕ್ ಪೆನ್ ತೊಗೊಂಬಂದಿದ್ದಾಳೆ. ಮತ್ತು ಇದು ಜಿಲೆಟ್. ಸೊ ಏರಿಯಲ್ ತೊಗೊಂಬಂದಿದ್ದೀನಿ. ಈ ಸಲ ಯಾವಾಗ್ಲೂ ಸರ್ಫ್ ಎಕ್ಸೆಲ್ ತೊಗೊಂಬರ್ತಾ ಇದ್ದೆ, ಈ ಸಲ ಏರಿಯಲ್ ತೊಗೊಂಬಂದಿದ್ದೀನಿ. 4 ಲೀಟ್ರ್ ತೊಗೊಂಬಂದಿದ್ದೀನಿ. ಸೊ ಫ್ರೆಂಡ್ಸ್, ಕರ್ಪೂರ ತುಂಬ ಚೆನ್ನಾಗಿರುತ್ತೆ, ಕರಗಲ್ಲ. ಅದೇ ಬೇರೆ ಕಡೆ ತೊಗೊಂಬಂದರೆ ಕರಗುತ್ತೆ. ಗಂಗೆ ಅಂಗಡಿಲಿ, ಕೆಲವೊಂದು ಗಂಗೆ ಅಂಗಡಿಲಿ ತೊಗೊಂಡು ಬಂದರೆ ಕರಗುತ್ತೆ, ಬಟ್ ಇದು ಚೆನ್ನಾಗಿರುತ್ತೆ, ಇದು ಕರಗಲ್ಲ. ಆಮೇಲೆ ಕರ್ಪೂರ ಹಚ್ಚಿದಾಗ ಚಿಟ ಅನ್ನೋ ಥರ ಆಗಲ್ಲ. ಇದು ಎಷ್ಟು ದಿವಸ ಇಟ್ಟರು ಏನೂ ಆಗಲ್ಲ. ಸೊ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್. ಇಷ್ಟು ಒಂದು ಮನೆಗೆ ಬೇಕಾಗಿರೋ ಐಟಮ್. ಸೊ ಈ ಗ್ಲೋಸರಿ
ಗ್ರೋಸರಿ ಒಂದು ಪ್ಯಾಕ್ ಮ್ಯಾಗಿ 120 ರುಪೀಸು. ಒಂದು ಪ್ಯಾಕೆಟ್ ಮ್ಯಾಗಿ ತೊಗೊಂಬಂದಿದ್ದೀನಿ. ಇದು ಗೋಧಿ ಹಿಟ್ಟು. ಸೊ ಗೋಧಿ ಹಿಟ್ಟು 3/4 kg ತೊಗೊಂಬಂದಿದ್ದೀನಿ. ಗೋಧಿ ತೊಗರಿಬೇಳೆ, ಎರಡು 1/4 kg ತೊಗೊಂಬಂದಿದ್ದೀನಿ ತೊಗರಿಬೇಳೆ. ಮತ್ತು ಕಾಬೂಲ್ ಕಡಲೆ ಅರ್ಧ kg, ಬಟಾಣಿ ಅರ್ಧ kg. ಸೊ ಒಂದು ಕಲ್ಲುಪ್ಪು, ಒಂದು ಪುಡಿ ಉಪ್ಪು. ನಾನು ಕಲ್ಲುಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ. ಪುಡಿ ಉಪ್ಪು ಸಾಮಾನ್ಯವಾಗಿ ಟಿಫನ್ಗೆ ಅಷ್ಟೇ ಯೂಸ್ ಮಾಡೋದು, ಹಂಗಾಗಿ ಕಲ್ಲುಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಇದು ಕಾಂಟಿನೆಂಟಲ್ ಕಾಫಿ ಪೌಡರು. ಸೊ ಇದು ಟೀ ಪೌಡರು 3/4 kg. ಎಷ್ಟು 2. ಕಡಲೆ ಬೀಜ ಫ್ರೆಂಡ್ಸ್ 3 kg ಕಡಲೆ ಬೀಜ. ಶುಗರ್ ಬಂದು 1.5 kg. ಮತ್ತು ಇದು 1/4 kg ಉದ್ದಿನಬೇಳೆ. ಇದು ಶುಗರು, ಇದು ಉದ್ದಿನಬೇಳೆ. 1/4 kg ಉದ್ದಿನಬೇಳೆ. ಹುರ್ಗಡ್ಲೆ. ಸೊ ಹುರ್ಗಡ್ಲೆ ಬಂದು 1 kg ತೊಗೊಂಬಂದಿದ್ದೀನಿ. ಸೊ ಇದು 2 kg ಮೈದಾ ಹಿಟ್ಟು. ಇದು ರವೆ 2 kg ತೊಗೊಂಬಂದಿದ್ದೀನಿ. ಸೊ ಕಡಲೆ ಹಿಟ್ಟು 2 kg. ಅವಲಕ್ಕಿ ಫ್ರೆಂಡ್ಸ್, ಇದು 3 kg ಅವಲಕ್ಕಿ ತೊಗೊಂಡಿದ್ದೀನಿ. 6.25 kg ಗೋಧಿ. ಸೊ ನಮ್ಮ ನಾಯಿಗೆ ಬಿಸ್ಕೆಟ್, ನಮ್ಮ ಗುಂಡಲ್ಲಿ ಬಿಸ್ಕೆಟ್. ಇಷ್ಟು ಗ್ರೋಸರಿ ಐಟಮ್ಸ್. ನೋಡಿದ್ರಲ್ವಾ ಹೇಗೆ ಅನ್ನಿಸ್ತು ಶಾಪಿಂಗು? ಎಷ್ಟಾಗಿರಬಹುದು ಕಮೆಂಟ್ ಮಾಡಿ ಇಷ್ಟಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.